ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗಿನ್ನೇನು ವೈಕುಂಠ ಏಕಾದಶಿ ಬಂದೇ ಬಿಡ್ತು. 30ನೇ ತಾರೀಕು ನಾವು ವೈಕುಂಠ ಏಕಾದಶಿನ ಆಚರಣೆ ಮಾಡ್ತೇವೆ. 31 ನಾವು ದ್ವಾದಶಿ ಏಕಾದಶಿಯನ್ನು ಆಚರಣೆ ಮಾಡ್ತೇವೆ. ಅಂದರೆ ದ್ವಾದಶಿನೂ ಕೂಡ ನಮಗೆ ಈ ಒಂದು ಏಕಾದಶಿಯಲ್ಲಿ ಬಹುಮುಖ್ಯವಾಗಿರುತ್ತದೆ. ಅದ್ರ ಬಗ್ಗೆನೂ ಕೂಡ ನನ್ನ ನಂತರದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇವತ್ತು ವಿಶೇಷವಾಗಿ ನಾವು ವೈಕುಂಠ ಏಕಾದಶಿಯಲ್ಲಿ ನಾವು ಶ್ರೀನಿವಾಸನಿಗೆ ಮಾಡಲೇಬೇಕಾದಂಥ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆಗಿರುತ್ತದೆ. ಈ ಅಕ್ಕಿ ಹಿಟ್ಟಿಗೆ ನಾವು ಏನು ಮಾಡಬೇಕು ಅಂತಂದರೆ, ಸರಿಯಾದ ರೀತಿಯಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತೆಗೆದುಕೋಬೇಕು. ಅಂದರೆ ಮನೆಯಲ್ಲಿ ನೀವು ಈಗಾಗಲೇ ಉಪಯೋಗಿಸಿರುವಂಥ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಹೊಸದಾದ ಒಂದು ಅಕ್ಕಿ ಹಿಟ್ಟನ್ನು ನೀವು ತೆಗೆದುಕೊಳ್ಳಿ, ಅಥವಾ ನೀವು ಅಕ್ಕಿಯನ್ನು ಬೀಸಿ ಉಪಯೋಗಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೀವು 7 ದೀಪಕ್ಕೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಬೆಲ್ಲದ ಪುಡಿಯನ್ನು ಹಾಕಿದ್ದೇನೆ. ಹಾಗೆಯೇ ಅರಿಶಿಣದ ಪುಡಿ, ನಾವು ದೇವರಿಗೆ ಉಪಯೋಗಿಸ್ತೀವಲ್ಲ ಅದೇ ಅರಿಶಿಣದ ಪುಡಿಯನ್ನು ಹಾಕಿದ್ದೇನೆ. ಹಾಗೆ ಏಲಕ್ಕಿ ಪೌಡರು, ಅದರ ಜೊತೆಯಲ್ಲಿ ಹಸಿ ಹಾಲು, ಇಷ್ಟನ್ನು ಉಪಯೋಗಿಸ್ಕೊಂಡು ನಾವು ಒಂದು ಅಕ್ಕಿ ಹಿಟ್ಟಿನ ಒಂದು ದೀಪವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ಈಗ ನಿಮಗೆ ಒಂದು ಪಕ್ಷದಲ್ಲಿ 7 ದೀಪ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನುವರು 2 ದೀಪವನ್ನು ಕೂಡ ಸಿದ್ಧತೆ ಮಾಡ್ಬೋದು, ಅಥವಾ ಒಂದೇ ದೀಪದಲ್ಲಿ ನೀವು 7 ಬತ್ತಿಯನ್ನಾಗಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಹೀಗೆ ನಿಮ್ಮ ಮನೆಯ ಪರಿಸ್ಥಿತಿ ತಕ್ಕಂತೆ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು. ಆದರೆ ಅಕ್ಕಿ ಹಿಟ್ಟಿನಲ್ಲಿ ನಾವು ಎಷ್ಟು ದೀಪಗಳು ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಅನ್ನೋದಾದರೆ, ನಿಮಗೆ ವಿಶೇಷ ಫಲ ಆಗಬೇಕು ಅಂತಂದರೆ, ತುಂಬ ಜನ ಏನಪ್ಪ ಅಂತಂದರೆ ಏಕಾದಶಿ ಆಚರಣೆ ಮಾಡೋದು ಗಂಡು ಮಗು ಬೇಕು ಅಂತೇಳಿ ಆಚರಣೆ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ನಿಮಗೆ ಗಂಡು ಮಗುನೇ ಬೇಕು ಅಂತ ನೀವು ಆಚರಣೆ ಮಾಡೋದೇ ಆದರೆ, ಒಂದು ವಿಶೇಷ ಫಲಕ್ಕಾಗಿ 11 ದೀಪಗಳನ್ನು ಸಿದ್ಧತೆ ಮಾಡಿಕೊಂಡು ನೀವು ದೀಪಾರಾಧನೆ ಮಾಡಿ, ತುಂಬಾ ಒಳ್ಳೆಯದು ಏಕಾದಶಿಯಲ್ಲಿ. ಈಗ ನೋಡಿ, ನಾನು ದೀಪಕ್ಕೆ ನಾನು ಅಕ್ಕಿ ಹಿಟ್ಟನ್ನು ನಾನು ಸ್ವಲ್ಪ ಹಸಿ ಹಾಲನ್ನು ಹಾಕಿ ಕಲಿಸ್ಕೊಂಡಿದ್ದೆ. ಸ್ವಲ್ಪ ತುಂಬ ಗಟ್ಟಿ ಕಲಿಸ್ಕೊಬೇಡ್ರಿ, ಬಿಟ್ಬಿಡುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. 7 ದೀಪವನ್ನಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಅರಿಶಿಣದ ಪುಡಿ ಏನಕ್ಕೆ ಹಾಕಬೇಕಪ್ಪ ಅಂತಂದರೆ, ವಿಷ್ಣುವಿನ ಬಣ್ಣ, ಪ್ರಿಯವಾದ ಬಣ್ಣ ಅಂತ ಬಂದಾಗ ಹಳದಿ ಬಣ್ಣವೇ ಆಗಿರುತ್ತದೆ. ಹಾಗಾಗಿ ನಾನು ಹಳದಿ ಬರೋದಕ್ಕೋಸ್ಕರ ಹಳದಿ ಪುಡಿಯನ್ನು ಹಾಕಿ ನಾನು ಈ ದೀಪವನ್ನು ಸಿದ್ಧತೆ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಬಟ್ಟಲಿನ ರೀತಿಯಲ್ಲಿ ನೀವು ಒಂದು ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. 7 ದೀಪಗಳನ್ನಾಗಿ ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ. ಈ ದೀಪಕ್ಕೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ, 7 ದೀಪಗಳನ್ನು ಸಿದ್ಧತೆ ಮಾಡ್ಕೊಂಡ ನಂತರದಲ್ಲಿ ಅದಕ್ಕೆ ನೀವು ಸ್ವಲ್ಪ ಶ್ರೀಗಂಧ, ಅರಿಶಿಣ ಇಷ್ಟನ್ನು ನೀವು ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಸಿದ್ಧತೆ ಮಾಡಿಕೊಂಡು, ಕಲಸಿ ಪೇಸ್ಟನ್ನು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಅದನ್ನು ನೀವು ಅಕ್ಕಿ ಹಿಟ್ಟಿನ ಮೇಲೆ ಒಂದು ನಾಮವನ್ನು ಬರಿಬೇಕಾಗುತ್ತದೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಒಂದು ಬಡ್ಸ್ ಸಹಾಯದಿಂದ ಅಕ್ಕಿ ಹಿಟ್ಟಿನ ಒಂದು ನಾಮವನ್ನು ಬರಿತಾ ಇದ್ದೇನೆ. ನೀವು ಕೈ ಬೆರಳಿನ ಸಹಾಯದಿಂದ ಕೂಡ ಬರಿಬೋದು. ಇದನ್ನು ನೀವು ಆದಷ್ಟು ಫ್ರೆಶ್ ಆಗೇ ಮಾಡ್ಕೋಬೇಕು. ಹಿಂದಿನ ದಿವಸ ಮಾಡಿಟ್ಕೊಂಡು ನಂತರದ ದಿವಸ ನಾವು ಆರಾಧನೆ ಮಾಡ್ತೀವಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಏಕಾದಶಿ ದಿವಸವೇ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಈ ದೀಪವನ್ನು ಸಿದ್ಧತೆ ಮಾಡಿಕೊಂಡೇ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ನಾನು ನಾಮವನ್ನು ಬರೆದಿದ್ದೇನೆ. ಸುತ್ತಲೂ ಸ್ವಲ್ಪ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ನಂತರದಲ್ಲಿ ಬತ್ತಿ ಅಂತ ಬಂದಾಗ ಒಂದೊಂದು ದೀಪಕ್ಕೂ ಕೂಡ 2 ಬತ್ತಿಯನ್ನು ನಾವು ಹಾಕಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಾನು ಹೂ ಬತ್ತಿಯನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ನೀವು ಅದನ್ನೇ ತೆಗೆದುಕೋಬಹುದು. ನೋಡಿ, ಇದಕ್ಕೆ ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ತುಪ್ಪವನ್ನು ಬಿಟ್ಟು ಬೇರೆ ಏನನ್ನು ಕೂಡ ಹಾಕೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಆದಷ್ಟು ತುಪ್ಪವನ್ನೇ ಹಾಕಬೇಕಾಗುತ್ತದೆ. ನಾನು ಒಂದು ದೀಪದ ಸಿದ್ಧತೆ ಕೊಡ್ತಾ ಇದ್ದೇನೆ. ಅದೇ ರೀತಿಯೇ ನೀವು 7 ದೀಪದ ಸಿದ್ಧತೆಗಳನ್ನು ಮಾಡ್ಕೋಬಹುದು. ನೋಡಿ, 2 ವಿಳೆದೆಲೆ ತೆಗೆದುಕೊಂಡಿದ್ದೇನೆ. ವಿಳೆದೆಲೆ ಮೇಲೆ ನಾಮದ ಚಿತ್ರವನ್ನು ಬರಿತಾ ಇದ್ದೇನೆ. ಪ್ರತಿಯೊಂದು ದೀಪ ಸಿದ್ಧತೆ ಮಾಡ್ಕೋಬೇಕಾದ್ರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಅಥವಾ ಓಂ ವಿಷ್ಣುವೇ ನಮಃ ಅಂತ ನೀವು ಹೇಳ್ಕೊಂಡು ನೀವು ಈ ಒಂದು ಬತ್ತಿ ಅಥವಾ ದೀಪದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈಗ ನಿಮಗೆ ಅಷ್ಟೊಂದು ವಿಳೆದೆಲೆ ಇಡೋದಕ್ಕೆ ಆಗೋದಿಲ್ಲ ಅಂದರೆ, ಒಂದೇ ತಟ್ಟೆಯಲ್ಲಿ ಅಷ್ಟು ದೀಪವನ್ನು ಇಟ್ಟು ನೀವು ದೀಪಾರಾಧನೆ ಮಾಡ್ಬೋದು. ನಿಮಗೆ ಎಷ್ಟಾಗುತ್ತೋ ಆ ರೀತಿಯಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಳಿ. ಹಾಗೆ ಹಳದಿ ಅಕ್ಷತೆಯನ್ನು ಹಾಕಿದ್ದೇನೆ. ನಂತರದಲ್ಲಿ ನಾವು ಏನಕ್ಕೆ ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೋ ಆ ಒಂದು ದೀಪವನ್ನು ನಾನು ವಿಳೆದೆಲೆ ಮೇಲೆ ಇಡ್ತಾ ಇದ್ದೇನೆ. ನೀವು ಬೇಕಾದರೆ ಪುಟ್ಟ ದೀಪಗಳನ್ನು ಕೂಡ ಸಿದ್ಧತೆ ಮಾಡ್ಕೋಬಹುದು. ಅಂದರೆ ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪದ ಮೇಲೂ ಕೂಡ ಇಡ್ಬೋದು. ನಾನು ಮಣ್ಣಿನ ದೀಪದ ಮೇಲೆ ಇಟ್ಟಿದ್ದೇನೆ, ಒಂದು ಮಾತ್ರ ನಾನು ಹಿತ್ತಾಳೆ ದೀಪದ ಮೇಲೆ ಇಟ್ಟಿದ್ದೇನೆ. ನಿಮಗೆ ಈಗ ಹೇಳೋದಲ್ಲ, ಯಾವ ರೀತಿ ಬೇಕಾದ್ರೂ ನೀವು ಬದಲಾವಣೆ ಮಾಡ್ಕೋಬೋದು. ತುಪ್ಪವನ್ನೇ ಹಾಕಬೇಕಾಗುತ್ತದೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, 2 ರೀತಿಯಲ್ಲಿ ಆಗಿರುತ್ತದೆ. ಒಂದು, ತುಪ್ಪವನ್ನು ಏನಕ್ಕೆ ಹಾಕಬೇಕಪ್ಪ ಅಂತಂದರೆ, ನಮ್ಮ ಕೋರಿಕೆ ಏನಿರುತ್ತೆ ಅದು ಶೀಘ್ರ ಫಲಕ್ಕಾಗಿ ನಾವು ತುಪ್ಪವನ್ನು ಹಾಕ್ತೇವೆ. ಮತ್ತೊಂದು ಏನಪ್ಪ ಅಂತಂದರೆ, ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ತುಪ್ಪವನ್ನೇ ಬಳಸಬೇಕಾಗುತ್ತದೆ. ಹಾಗಾಗಿ ನಾವು, ಯಾಕಂದರೆ ಅಕ್ಕಿ ಹಿಟ್ಟಂತ ದೀಪಾರಾಧನೆ ಆದ ಮೇಲೆ ನಾವು ಇದನ್ನು ಹೊರಗೆ ಹಾಕ್ತೇವೆ. ಹಸುಗಳು ತಿನ್ಬೋದು, ಅಥವಾ ಪ್ರಾಣಿಗಳು, ಅಥವಾ ನೀವೇನೇ ಅದನ್ನು ಪ್ರಸಾದವಾಗಿ ಉಪಯೋಗಿಸ್ಕೋಬೋದು. ಈ ರೀತಿ ಇದ್ದಾಗ ನಾವು ಅದನ್ನು ಆದಷ್ಟು ತುಪ್ಪವನ್ನೇ ಬಳಸಬೇಕಾಗುತ್ತೆ. ನೋಡಿ, ಇದು ಹಿತ್ತಾಳೆ ದೀಪ, ಇದು ಶಂಕುಚಕ್ರ ನಾಮ ಇರುವಂಥ ದೀಪ. ಇದನ್ನು ಬೇಕಾದ್ರೆ ನೀವು ಫ್ಲಿಪ್ಕಾರ್ಟು, ಅಮೆಝಾನ್ ಅಥವಾ ನೀವು ಇರುವ ಊರಿನಲ್ಲೇ ಸಿಗ್ತಾ ಹೋಗುತ್ತದೆ. ಬೇಕಾದ್ರೆ ಆ ಒಂದು ದೀಪದ ಸರ್ಚ್ ಮಾಡಿ ನಾನು ಆ ದೀಪದ ಲಿಂಕನ್ನು ಸಹ ನಿಮಗೆ ಹಾಕಿರ್ತೇನೆ. ನಂತರದಲ್ಲಿ ನೋಡಿ, ಅಕ್ಕಿ ಹಿಟ್ಟಿನ ದೀಪವನ್ನು ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಒಂದು ತಟ್ಟೆಯಲ್ಲಿ ಇಟ್ಟು ಅಷ್ಟು ದೀಪವನ್ನು ಹಚ್ಚಿಬಿಟ್ಟು ದೀಪವನ್ನು ಬೆಳಗಿ, ನಂತರದಲ್ಲಿ ನಾವು ಒಂದು ಅರ್ಚನೆಯನ್ನು ಮಾಡಿಕೊಂಡು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಇನ್ನು ಪೂಜಾ ವಿಧಾನ ತುಂಬ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸರಳವಾಗಿ ತುಂಬ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಅದ್ರ ಬಗ್ಗೆನೂ ಕೂಡ ನಾನು ಇದರ ನಂತರದ ದಿವಸದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ.
ಇದು ನಮಗೆ ವರ್ಷಕ್ಕೆ ಒಮ್ಮೆ ಬರುವಂಥ ವೈಕುಂಠ ಏಕಾದಶಿ ಆಗಿರ್ತದೆ. ವರ್ಷ ಪೂರ್ತಿ ನಾವು 24 ಏಕಾದಶಿ ಆಚರಣೆ ಮಾಡ್ತೇವೆ. ಆದರೆ 24ರಲ್ಲಿ 23 ಏಕಾದಶಿ ವಿಶೇಷವಾಗಿ ನಾವು ಈ ಒಂದು ಏಕಾದಶಿ ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಆಚರಣೆ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಇದು ನಾವೆಲ್ಲರೂ ಕೂಡ ಆಚರಣೆ ಮಾಡಲೇಬೇಕಾಗುತ್ತದೆ. ಇದರ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ನಂತರದ ದಿವಸದಲ್ಲಿ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾವು ಈ ಅಕ್ಕಿಟ್ಟಿನ ದೀಪಾರಾಧನೆ ಯಾಕೆ ಮಾಡಬೇಕು ಅಂತಂದರೆ ಕುಟುಂಬದಲ್ಲಿ ಶಾಂತಿ ಸಿಗುವಂಥದ್ದು, ಆಮೇಲೆ ನಮ್ಮ ಸಂಕಲ್ಪ ಬೇಗನೆ ಈಡೇರುವಂಥದ್ದು, ಪಿತೃದೋಷ ನಿವಾರಣೆ ಆಗುವಂಥದ್ದು, ಆಮೇಲೆ ಸಾಲದ ಸಮಸ್ಯೆ, ಹಣದ ಹರಿವು ಹೆಚ್ಚಾಗುವಂಥದ್ದು, ಇವೆಲ್ಲದ ಕಾರಣಕ್ಕೋಸ್ಕರ ನಾವು ಈ ಒಂದು ಅಕ್ಕಿಟ್ಟಿನ ದೀಪವನ್ನು ಸಂಕಲ್ಪ ಮಾಡಿಕೊಂಡು ನಾವು ಆಚರಣೆ ಮಾಡ್ತೇವೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಇದೊಂದು ವಿಡಿಯೋವನ್ನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.